ಹಲೋ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ಸ್ ಬರೆದಿರೋ ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಆಗಿದೆ. ನೀವು ರಿಸಲ್ಟನ್ನು ಈಗ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು. KSAB ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಿ ರಿಸಲ್ಟ್ನ ಚೆಕ್ ಮಾಡ್ಬೋದು. ಅಥವಾ ನೀವು ಪಿ ಯು ಸಿ ಫಸ್ಟ್ ಎಕ್ಸಾಮ್ ಬರೆದಾಗ ರಿಸಲ್ಟ್ ಬಂದಿತ್ತಲ್ವ, ಅದೇ ವೆಬ್ಸೈಟಲ್ಲಿ ರಿಸಲ್ಟ್ನ ನೋಡ್ಬೋದು. ಅಂದರೆ KARRESULTS.nic.in ಇದ್ರ ಮುಖಾಂತರ ರಿಸಲ್ಟನ್ನು ನೀವು ಚೆಕ್ ಮಾಡ್ಬೋದು. ಸೊ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ಸ್ ಬರೆದಿರೋ ವಿದ್ಯಾರ್ಥಿಗಳ ರಿಸಲ್ಟ್ ಬಂದಿದೆ. ನೀವು ರಿವ್ಯಾಲ್ಯೂಷನ್ಸ್ಗೆ ಅಪ್ಲೈ ಮಾಡ್ಬೋದು, ಟೋಟಲ್ಗೆ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಎಕ್ಸಾಮ್ಸಲ್ಲೂ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿಲ್ಲ ಅನ್ನೋರು ರಿವ್ಯಾಲ್ಯೂಷನ್ಸ್ಗೆ ಅಥವಾ ಟೋಟಲಿಂಗ್ಗೆ ಅಪ್ಲೈ ಮಾಡ್ಬೋದು. ಬೈ ಚಾನ್ಸ್ ಏನಾದರೂ ಫೇಲ್ ಆಗಿದ್ದರೆ ಅಥವಾ ಇನ್ನೂ ನಮಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲಿಲ್ಲ ಅಂದರೆ ಯು ಕ್ಯಾನ್ ಟೇಕ್ ಥರ್ಡ್ ಎಕ್ಸಾಮ್. ಬಟ್ ಥರ್ಡ್ ಎಕ್ಸಾಮ್ಸ್ ತೊಗೊಂಡ್ರೆ ನಿಮಗೆ KCETಗೆ ಭಾಗವಹಿಸೋದಕ್ಕೆ ಆಗೋಲ್ಲ. KCET ಕೌನ್ಸಿಲಿಂಗಿಗೆ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಆಗುತ್ತೆ, ಬಟ್ ಆಗ ಅಷ್ಟರಲ್ಲಿ ಆಲ್ರೆಡಿ ಸೆಕೆಂಡ್ ರೌಂಡ್ ಆಲೇ ಮುಗಿದುಬಿಟ್ಟಿರುತ್ತೆ. ಮೇ ಬಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಭಾಗವಹಿಸೋದಕ್ಕೆ ಚಾನ್ಸ್ ಸಿಗುತ್ತೆ. ಬಟ್ ಈಗ ಯಾರಿಗೆ ಸೆಕೆಂಡ್ ಎಕ್ಸಾಮ್ಸ್ ರಿಸಲ್ಟ್ ಬಂದಿದೆಯೋ KCET ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಈಗ ಕನ್ಸಿಡರ್ ಮಾಡಿ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ. ಸೆಕೆಂಡ್ ಎಕ್ಸಾಮ್ಸ್ ಬರೆದಿರೋ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವರು ಫಸ್ಟ್ ರೌಂಡಲ್ಲೇ ಭಾಗವಹಿಸ್ಬೋದು. ಬಟ್ ನೀವು ಒಂದು ವೇಳೆ ಥರ್ಡ್ ಎಕ್ಸಾಮ್ಸ್ಗೆ ಹೋದರೆ ಫಸ್ಟ್ ರೌಂಡ್ನಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ, ಸೆಕೆಂಡ್ ರೌಂಡಲ್ಲೂ ಮೇ ಬಿ ಭಾಗವಹಿಸೋದಕ್ಕೆ ಆಗೋದಿಲ್ಲ. ಮೇ ಬಿ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಷ್ಟೊತ್ತಿಗೆ ರಿಸಲ್ಟ್ ಬರುತ್ತೆ, ಆಗ ಭಾಗವಹಿಸ್ಬೋದು. ಬಟ್ ಆಗ ನೀವು ಭಾಗವಹಿಸಬೇಕು ಅಂದರೆ ರೆಪ್ಯೂಟೆಡ್ ಕಾಲೇಜುಗಳೆಲ್ಲ ಹೊರಟೋಗ್ಬಿಟ್ಟಿರ್ತವೆ.